Okay. Hi students, welcome back to Service Management video class, and this is Naina ma'am here. So as you all know about what does in fact service stands for, isn't it? I think so. If so, you've been with my previous video regarding services, you will be very clear. Alva, I gave you one clear-cut example to make you a clear-cut known information about what does actually service stands for. Indeed, what does ಪ್ರಾಡಕ್ಟ್ ಸ್ಟ್ಯಾಂಡ್ಸ್ ಫಾರ್ ಅಲ್ವಾ. ಸೊ ವಿತ್ ಅನ್ ಎಕ್ಸಾಂಪಲ್ ನಾನು ನಿಮಗೆ ಹೇಳಿದೆ ಸರ್ವೀಸಸ್ಗೂ ಪ್ರಾಡಕ್ಟ್ಗೂ ಏನಿರುತ್ತೆ ಅಂತ. ನಾವು ವಿ ಶಲ್ ಡಿರೆಕ್ಟ್ಲಿ ಗೋ ಟು ದ ಸರ್ವೀಸ್ ಫ್ರಮ್ ದ ಅಕಾಡೆಮಿಕಲ್ ಪಾಯಿಂಟ್ ಆಫ್ ವ್ಯೂ. ಓಕೆ, ಸಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಈಸ್ ವಿ ಆರ್ ಸಪೋಸ್ ಟು ನೋ ವಾಟ್ ಈಸ್ ಸರ್ವೀಸ್. ಯಾರಾದರೂ ನಿಮಗೆ ಬಂದು ವಾಟ್ ಈಸ್ ಸರ್ವೀಸ್ ಅಂದರೆ ವಾಟ್ ಡು ಯು ಸೇ ಫ್ರಮ್ ದ ಕಾಮರ್ಸ್ ಪಾಯಿಂಟ್ ಆಫ್ ವ್ಯೂ? ವಿ ಶಾಲ್ ಲರ್ನ್ ದಟ್ ರೈಟ್ ನೌ. ಕೀಪ್ ಇನ್ ಮೈಂಡ್, ಸರ್ವೀಸ್ ಇಸ್ ಅನ್ ಎಕನಾಮಿಕ್ ಆ್ಯಕ್ಟಿವಿಟಿ. ಸರ್ವೀಸ್ ಅನ್ನೋದೊಂದು ಎಕನಾಮಿಕ್ ಆ್ಯಕ್ಟಿವಿಟಿ ಅಂತ ಕರಿತೀವಿ. ಸಿ ಬ್ರಾಡ್ಲಿ ಸ್ಪೀಕಿಂಗ್ ದೇರ್ ಆರ್ ಟೂ ಟೈಪ್ಸ್ ಆಫ್ ಎಕನಾಮಿಕ್ ಆ್ಯಕ್ಟಿವಿಟೀಸ್. there are two types of activities. One is economic activity and one more is non-economic activity. In the sense, if so you perform any activity which gives you money in return, that will be called as economic activity. ನೀವು ಮಾಡೋ ಯಾವುದಾದ್ರೂ ಕೆಲಸ ನಿಮಗೆ ದುಡ್ಡು ಕೊಡುತ್ತೆ ಅಂತ ಅಂದರೆ ದಟ್ ಈಸ್ ಎಕನಾಮಿಕ್ ಆ್ಯಕ್ಟಿವಿಟಿ. ಕೊಡಲ್ಲ ಅಂದರೆ ನಾನ್ ಎಕನಾಮಿಕ್ ಆ್ಯಕ್ಟಿವಿಟಿ. ಸಿ ಸಿಂಪಲ್, ನಾನು ನಿಮಗೆ ಟೀಚ್ ಮಾಡ್ತೀನಿ. ಆಮ್ ಐ ನಾಟ್ ಟೀಚಿಂಗ್ ಯು? ಎಸ್, ಇನ್ ಫ್ಯಾಕ್ಟ್ ಐ ಆಮ್ ಟೀಚಿಂಗ್ ಯು ದಿ ಲೆಸನ್. ಜಸ್ಟ್ ಬಿಕಾಸ್ ಐ ಟೀಚ್ ಯು ದ ಲೆಸನ್, ದೇ ವಿಲ್ ಗಿವ್ ಮೀ ದ ಸ್ಯಾಲರಿ. ಅವರ್ ಇನ್ಸ್ಟಿಟ್ಯೂಟ್ ವಿಲ್ ಗಿವ್ ಮೀ ದ ಸ್ಯಾಲರಿ. ನಾನು ನಿಮಗೆ ಪಾಠ ಮಾಡ್ತೀನಿ, ನಾನು ನಿಮಗೆ ಪಾಠ ಮಾಡೋದಕ್ಕೆ ನಮ್ಮ ಇನ್ಸ್ಟಿಟ್ಯೂಟ್ ಏನು ಕೊಡ್ತಾರೆ? ನನಗೆ ಸ್ಯಾಲ್ರಿ ಕೊಡ್ತಾರೆ. ಅಂದರೆ ವಾಟ್ ಎವರ್ ದ ಆ್ಯಕ್ಟಿವಿಟಿ ಐ ಆಮ್ ಡೂಯಿಂಗ್ ನೋ, ದಟ್ ಈಸ್ ಎಕನಾಮಿಕ್ ಆ್ಯಕ್ಟಿವಿಟಿ. ನಾನು ನಿಮಗೆ ಟೀಚ್ ಮಾಡ್ತಿರೋದು ಎಕನಾಮಿಕ್ ಆ್ಯಕ್ಟಿವಿಟಿ. ವೈ? ಬಿಕಾಸ್ ನಾನು ನಿಮಗೆ ಟೀಚ್ ಮಾಡ್ತಾ ಇದ್ದೀನಿ, ನಾನು ನಿಮಗೆ ಸರ್ವಿಸ್ ಕೊಡ್ತಿರೋ ಕಾರಣ ನಮ್ಮ ಇನ್ಸ್ಟಿಟ್ಯೂಟ್ ಅವರು ನನಗೆ ಸ್ಯಾಲ್ರಿ ಕೊಡ್ತಾರೆ. ಐ ವಿಲ್ ಗಿವ್ ಯು ಒನ್ ಮೋರ್ ಎಕ್ಸಾಂಪಲ್. ನಾನು ನಿಮಗೆ ಟೀಚ್ ಮಾಡಲ್ಲ, ನನ್ನ ಮಕ್ಳಿಗೆ ಟೀಚ್ ಮಾಡ್ತೀನಿ. ನನ್ನ ಮಕ್ಳಿಗೆ ನಾನು ಟೀಚ್ ಮಾಡಿದರೆ ಏನಾದರೂ ದುಡ್ಡು ಕೊಡ್ತಾರಾ? ಇಲ್ಲ. ದಟ್ ಈಸ್ ನಾನ್ ಎಕನಾಮಿಕ್ ಆ್ಯಕ್ಟಿವಿಟಿ. ಸೊ ವೆರಿ ಕ್ಲಿಯರ್, ಕೀಪ್ ಇನ್ ಮೈಂಡ್, ದುಡ್ಡಿಗೋಸ್ಕರ ಮಾಡಿದರೆ ಎಕನಾಮಿಕ್ ಆ್ಯಕ್ಟಿವಿಟಿ, ಪ್ರೀತಿಯಿಂದ ನಮ್ಮೋರು ಅಂತ ಹೇಳ್ಬಿಟ್ಟು ಮಾಡಿದರೆ ದಟ್ ಈಸ್ ನಾನ್ ಎಕನಾಮಿಕ್ ಆ್ಯಕ್ಟಿವಿಟಿ. ಇಫ್ ಸೊ ಯು ವಾಂಟ್ ಟು ಕನ್ಸಿಡರ್ ಎನಿಥಿಂಗ್ or any activity from the commerce point of view as a service, it should be of economic in nature. ಅದು ಮಾಡೋದ್ರಿಂದ ನಿಮಗೆ ರಿಟರ್ನ್ ದುಡ್ಡು ಬರಬೇಕು. ಓಕೆ, ಸೊ they say service is a type of economic activity that is intangible. You cannot see. ಸರ್ವೀಸ್ನ ನೋಡೋಕ್ಕಾಗಲ್ಲ. ನಾನು ಪಾಠ ಮಾಡ್ತಾ ಇದ್ದೀನಿ, ಮೋಸ್ಟ್ ಆಫ್ ದ ಟೈಮ್ ಯು ಥಿಂಕ್ ಇಟ್ ಈಸ್ ವಿಸಿಬಲ್. ನೋ, ನಾನು ನಿಮಗೆ ಪಾಠ ಮಾಡ್ತಾ ಇದ್ದೀನಿ, ಪಾಠ ಮಾಡೋರನ್ನ ನೋಡ್ತೀರಾ, ಪಾಠನ ನೋಡೋಕ್ಕಾಗಲ್ಲ. ಇಟ್ ಈಸ್ ಇಂಟ್ಯಾಂಜಿಬಲ್. ಹೌ ಐ ಟೀಚ್, ಯು ಕ್ಯಾನ್ ಲಿಸನ್, ಯು ಕೆನ್ ನಾಟ್ ಸಿ. ಯು ಕ್ಯಾನ್ ಸಿ ಮೀ ಇನ್ ದ ಸೆನ್ಸ್ ಯು ಕ್ಯಾನ್ ಸಿ ಸರ್ವಿಸ್ ಪ್ರೊವೈಡರ್, ನಾಟ್ ದ ಸರ್ವಿಸ್. ಓಕೆ, ಸೊ ದಟ್ ಈಸ್ ಇಂಟ್ಯಾಂಜಿಬಲ್. ಇಟ್ ಈಸ್ ನಾಟ್ ಸ್ಟೋರ್ಡ್. ಆಬ್ವಿಯಸ್ಲಿ ಏನಾದರೂ ಸರ್ವಿಸ್ನ ಸ್ಟೋರ್ ಮಾಡ್ಕೊಂಡು ಇಟ್ಕೊಳ್ಳೋಕ್ಕಾಗುತ್ತಾ? ಇಲ್ಲ. ಅದನ್ನು ಕಾಣಿಸೋದೇ ಇಲ್ಲ ಅಂದರೆ ಹೌ ಕಮ್ ಯು ಕ್ಯಾನ್ ಸ್ಟೋರ್ ದ ಸರ್ವಿಸ್? ನೋ. And does not results in ownership. This is most important. Keep in mind, ಸರ್ವೀಸ್ಗೆ ಓನರ್ಶಿಪ್ ಇರಲ್ಲ. ಈ ಸರ್ವಿಸ್ ಓನರ್ ನಾನು ಅಂತ ಹೇಳೋಕ್ಕಾಗಲ್ಲ. ಕ್ಯಾನ್ ಯು ಗೆಸ್ ಹೂ ಈಸ್ ದ ಓನರ್ ಆಫ್ ಮೈ ಸೆಲ್ಫ್? ನೋ, ನೋ ಒನ್. ಐ ಗಾಟ್ ಮೈ ಓನ್ ರೈಟ್ಸ್. ಓಕೆ, ಸರ್ವಿಸ್ ಪ್ರೊವೈಡರೇ ಬೇರೆ, ಸರ್ವೀಸೇ ಬೇರೆ. ಸರ್ವಿಸ್ ಪ್ರೊವೈಡರ್ನ ನೀನು ಕೆಲಸಕ್ಕೆ ಇಟ್ಕೋಬೋದು, ಬಟ್ ವಾಟ್ ಅಬೌಟ್ ದ ಸರ್ವಿಸ್? ಇಟ್ ಈಸ್ ಇನ್ ದ ಹ್ಯಾಂಡ್ಸ್ ಆಫ್ ಸರ್ವಿಸ್ ಪ್ರೊವೈಡರ್. ಸರ್ವಿಸ್ ಕಾಣಿಸಲ್ಲ, ಸ್ಟೋರ್ ಮಾಡೋಕ್ಕಾಗಲ್ಲ, ಆ ಸರ್ವೀಸಿನ ಓನರ್ಶಿಪ್ನ ಟ್ರಾನ್ಸ್ಫರ್ ಮಾಡೋಕ್ಕಾಗಲ್ಲ. ಗೆಟಿಂಗ್? ಎ ಸರ್ವಿಸ್ ಈಸ್ ಕನ್ಸ್ಯೂಮ್ಡ್ ಅಟ್ ಅ ಪಾಯಿಂಟ್ ಆಫ್ ಸೇಲ್. ಆಬ್ವಿಯಸ್ಲಿ ಪ್ರಾಡಕ್ಟ್ಸ್ನ ನೋಡಿ, ಪ್ರೊಡಕ್ಷನ್ನೇ ಎಲ್ಲೋ ಮಾಡ್ತಾರೆ, ಕನ್ಸಂಪ್ಷನ್ನೇ ಎಲ್ಲೋ ಮಾಡ್ತಾರೆ. ಬಟ್ ಸರ್ವೀಸ್ ಹಂಗಾಗಲ್ಲ. ಸರ್ವೀಸ್ ಪ್ರೊಡಕ್ಷನ್ ಎಲ್ಲಿರುತ್ತೋ ಕನ್ಸಂಪ್ಷನು, ಪಾಯಿಂಟ್ ಆಫ್ ಕನ್ಸಂಪ್ಷನ್ ಅಲ್ಲೇ ಇರುತ್ತೆ. isn't it? See, if so I am teaching you the direct classes, ಆಫ್ಲೈನ್ ಕ್ಲಾಸಸಲ್ಲಿ ನಾನು ನಿಮಗೆ ಪಾಠ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಳ್ಳಿ. ಪ್ರೊಡಕ್ಷನ್ನು ಅದೇ ಪ್ಲೇಸು, ಕನ್ಸಂಪ್ಷನು ಅದೇ ಪ್ಲೇಸ್ ಆಗಿದೆ. ನಾನು ಅಲ್ಲಿ ನಿಮಗೆ ಪಾಠ ಮಾಡ್ತಿದ್ದೀನಿ, ನೀವು ಹಾಗೆ ಕೇಳಿಸ್ಕೊತಾ ಇದ್ದೀರಾ. ನಾನು ಪಾಠ ಮಾಡ್ತಿದ್ದೀನಿ ಪ್ರೊಡಕ್ಷನ್, ನೀವು ಕೇಳಿಸ್ಕೊತಾ ಇದ್ದೀರಾ ಕನ್ಸಂಪ್ಷನ್. ಬೋತ್ ಅಟ್ ದ ಸೇಮ್ ಟೈಮ್, isn't it? ಅಂದರೆ ಪ್ರೊಡಕ್ಷನು ಕನ್ಸಂಪ್ಷನ್ನು ಎರಡು ಅದೇ ಟೈಮಿಗೆ ತಗೊಳುತ್ತೆ.
Okay, there is no difference between the point of production and the point of consumption. This is only in the case of service. Services are one of the key component of economic, the other being goods. So economic activity ಅಥವಾ economy there are two key components. One is service and the other is goods. Simple ಸರ್ವಿಸ್ ಇಸ್ ಎನ್ ಆ್ಯಕ್ಟಿವಿಟಿ ಆರ್ ಪರ್ಫಾರ್ಮೆನ್ಸ್, ಯಾವುದಾದ್ರೂ ಒಂದು ಆ್ಯಕ್ಟಿವಿಟಿ ಆ್ಯಕ್ಟ್ ಪರ್ಫಾರ್ಮೆನ್ಸ್ ಯಾವುದೋ ಆಗಿರ್ಬೋದು. ಇಟ್ ಶುಡ್ ಬಿ ಇನ್ ಸಚ್ ಅ ವೇ ದ್ಯಾಟ್ ದ ರೆಂಡರಿಂಗ್ ಆಫ್ ದಟ್ ಪರ್ಟಿಕ್ಯುಲರ್ ಪರ್ಫಾರ್ಮೆನ್ಸ್ ಆರ್ ಆ್ಯಕ್ಟಿವಿಟಿ ಶುಡ್ ಗಿವ್ ಯು ದ ಮನಿ. ಅದು ಯಾವ ಥರ ಇರಬೇಕು ಅಂದರೆ, ಅದು ಆ್ಯಕ್ಟಿವಿಟಿ ಮಾಡೋದ್ರಿಂದ ನಿಮಗೆ ದುಡ್ಡು ಸಿಗಬೇಕು. ನಾನು ಹೋಟೆಲ್ನಲ್ಲಿ ಜನರಿಗೆ ಮಾಡಿಕೊಡ್ತೀನಿ ಅಡಿಗೆ, ದಟ್ ಈಸ್ ಸರ್ವಿಸ್ ಆ್ಯಂಡ್ ಇಟ್ ಈಸ್ ಅನ್ ಎಕನಾಮಿಕ್ ಆ್ಯಕ್ಟಿವಿಟಿ. ನಾನು ನನ್ನ ಮನೇಲಿ ನನ್ನ ಗಂಡ, ನನ್ನ ಮಕ್ಕಳು, ನನ್ನ ತಂದೆ ತಾಯಿಗೋಸ್ಕರ ಅಡುಗೆ ಮಾಡ್ತೀನಿ, ದಟ್ ಈಸ್ ನಾನ್ ಎಕನಾಮಿಕ್ ಆ್ಯಕ್ಟಿವಿಟಿ. ಓಕೆನಾ? ಸರ್ವಿಸ್ ಶುಡ್ ಬಿ ಎಕನಾಮಿಕ್ ಇನ್ ನೇಚರ್, ಇಂಟ್ಯಾಂಜಿಬಲ್ ಇರಬೇಕು, ಅಂದರೆ ಕಾಣಿಸ್ಬಾರ್ದು, ಸ್ಟೋರ್ ಮಾಡೋಕ್ಕಾಗಲ್ಲ. ಓನರ್ಶಿಪ್ ಅಂತೂ ಮಾತೇ ಇಲ್ಲ. ಕಾಣದೇ ಇಲ್ಲ ಅನ್ಬೇಕಾದ್ರೆ ಕಾಣದೇ ಇರೋಕ್ಕೆ ಓನರ್ಶಿಪ್ ಇರೋಕ್ಕೆ ಸಾಧ್ಯನಾ? ನೋ ವೇ. ಆ್ಯಂಡ್ ಒನ್ ಮೋರ್ ಥಿಂಗ್ ಈಸ್ ಇಟ್ಸ್ ಪ್ರೊಡಕ್ಷನ್ ಮೇ ಆರ್ ಮೇ ನಾಟ್ ಬಿ ಟೈಡ್ ಟು ಫಿಸಿಕಲ್ ಪ್ರಾಡಕ್ಟ್. ಅಂದರೆ ಒಂದೊಂದ್ಸಲ ಏನಾಗುತ್ತೆ, ಒಂದು ಫಿಸಿಕಲ್ ಪ್ರಾಡಕ್ಟ್ಗೆ ಸರ್ವಿಸ್ ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ವಾಷಿಂಗ್ ಮಿಷಿನ್ ತೊಗೊಂಡಿದ್ದೀರಾ. ಓಕೆ, ವಾಷಿಂಗ್ ಮಿಷಿನ್ ತೊಗೊಂಬಂದ್ರಿ, ಇನ್ಸ್ಟಾಲ್ ಮಾಡಬೇಕಾ? ವಾಷಿಂಗ್ ಮಿಷಿನ್ ಕೆಟ್ಟೋಯ್ತು, ರಿಪೇರ್ ಮಾಡಬೇಕಾ? ಅದೆಲ್ಲ ಏನು? ಸರ್ವೀಸು. ಅದರ ಸರ್ವಿಸ್ ಯಾವುದ್ರ ಜೊತೆ ಟೈ ಆಗಿದೆ? ಪ್ರಾಡಕ್ಟ್ ಜೊತೆ ಟೈ ಆಗಿದೆ. ಕೀಪ್ ಇನ್ ಮೈಂಡ್, ವಾಷಿಂಗ್ ಮಿಷಿನ್ ಅನ್ನೋದು ಒಂದು ಪ್ರಾಡಕ್ಟು. ಆ ಪ್ರಾಡಕ್ಟ್ ಜೊತೆ ಒಂದೊಂದು ಸಲ ಸರ್ವಿಸ್ ಟೈ ಆಗಿರುತ್ತೆ. ಹೇಗಾಗಿರುತ್ತೆ? ಅದೇ ನಾನು ಹೇಳಿದ್ದಲ್ಲ, ವಾಷಿಂಗ್ ಮಿಷಿನ್ ಅನ್ನೋದು ಪ್ರಾಡಕ್ಟ್ ಇರ್ಬೋದು. ಅದೇ ವಾಷಿಂಗ್ ಮಿಷಿನ್ ರಿಪೇರಿ ಆದರೆ, ಅದೇ ವಾಷಿಂಗ್ ಮಿಷಿನು ಕೆಟ್ಟೋಗಿ ರಿಪೇರ್ ಮಾಡಿಸಿದ್ರೆ ಸರ್ವಿಸ್ ವಿಲ್ ಬಿ ರೆಂಡರ್ಡ್. ನೋ, ಫಾರ್ ದಟ್ ಸರ್ವಿಸ್, ಐ ಮೀನ್ ಟು ಸೇ ದಟ್ ಪರ್ಟಿಕ್ಯುಲರ್ ಸರ್ವಿಸ್ ವಿಲ್ ಬಿ tied to physical product, isn't it? Yes. So this is all about the meaning of service. So next we shall go with the definition of service. Definition of service is simple as per the authors. Okay, according to Philip Kotler states that an act or performance that one party offers to another that is essentially intangible and does not result in the ownership of anything. Its production may or may not be tied to the physical product. As previous meaning idella same holds agutte. Next, according to Kotler, any activity or benefit that one party can offer to another that is essentially intangible and does not result in the ownership of anything. Previous definition ಥರನೇ ಇದೆ, ಬಟ್ ಸ್ವಲ್ಪ ವರ್ಡ್ಸ್ ಮಾಡೋದಿರಲಿ, ಡೆಫಿನಿಷನ್ ಮಿನಿಮೈಸ್ ಮಾಡಿದ್ದಾನೆ ಅಷ್ಟೆ. ದಿ ಲಾಸ್ಟ್ ಈಸ್ ಅಕಾರ್ಡಿಂಗ್ ಟು ವ್ಯಾಲ್ಯೂ ಇಟ್ ಆಲ್ ದಿ ಎಕನಾಮಿಕ್ ಆಕ್ಟಿವಿಟೀಸ್ ದಟ್ ಆರ್ ಇಂಟ್ಯಾಂಜಿಬಲ್ ಆ್ಯಂಡ್ ಇಂಪ್ಲೈ ಇಂಟ್ರಾಕ್ಷನ್ ಟು ಬಿ ರಿಯಲೈಸ್ಡ್ ಬಿಟ್ವೀನ್ ಸರ್ವಿಸ್ ಪ್ರೊವೈಡರ್ ಆ್ಯಂಡ್ ಕನ್ಸ್ಯೂಮರ್. ಸೇಮ್ ಮೀನಿಂಗು. ಎಕ್ಸ್ಟ್ರಾ ಸೆಂಟೆನ್ಸ್ ಅಂದರೆ ದೇರ್ ಶುಡ್ ಬಿ ಅ ರಿಯಲೈಸ್ಡ್ ಇಂಟ್ರಾಕ್ಷನ್ ಬಿಟ್ವೀನ್ ದ ಸರ್ವಿಸ್ ಪ್ರೊವೈಡರ್ ಆ್ಯಂಡ್ ಕನ್ಸ್ಯೂಮರ್. ಅಂದರೆ ಅದರ್ಥ ಸರ್ವಿಸ್ ಕೊಡೋರ್ಗೂ ಮತ್ತು ಸರ್ವಿಸ್ ಕನ್ಸ್ಯೂಮ್ ಮಾಡೋರ್ಗೂ ಇಂಟ್ರಾಕ್ಷನ್ ಇರಬೇಕು, ಆ್ಯಂಡ್ ದಟ್ ಈಸ್ ಕಂಪಲ್ಸರಿ. ಓಕೆ, ಡಾಕ್ಟರ್ ಡಸಂಟ್ ಹಿ ರೆಂಡರ್ ಸರ್ವಿಸ್, ಹಿ ಆರ್ ಶಿ. ಒಬ್ಬ ಡಾಕ್ಟರು ಪೇಷಂಟ್ಗೆ ಸರ್ವಿಸ್ ಕೊಡ್ತಾನ? ಅದೇ ಪಾಯಿಂಟಲ್ಲಿ ಅವ್ನು ಸರ್ವಿಸ್ ಮಾಡ್ತಾನೆ, ಅದೇ ಪಾಯಿಂಟಲ್ಲಿ ಪೇಷಂಟ್ ಸರ್ವಿಸ್ ಯೂಸ್ ಮಾಡ್ತಾನೆ. ಅಂದರೆ ಪಾಯಿಂಟ್ ಆಫ್ ಪ್ರೊಡಕ್ಷನ್ ಮತ್ತು ಪಾಯಿಂಟ್ ಆಫ್ ಕನ್ಸಂಪ್ಷನ್ ಎರಡು ಸೇಮಾ? Isn't there any interaction? Yes, of course there is an interaction, isn't it? So all these together forms service. Okay, so this is all about the meaning of service. Next we shall go for nature of service. ಕೇಳಿ ನೆನ್ಪಿಟ್ಕೊಳ್ಳಿ. ನೇಚರ್ ಅಂದರೂ ಇದೇ ಬರಿತೀರಾ, ಫೀಚರ್ಸ್ ಆಫ್ ಸರ್ವಿಸ್ ಅಂದರೂ ಇದೇ ಬರಿತೀರಾ, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸರ್ವಿಸ್ ಅಂದರೂ ಕೂಡ ಇದೇ ಬರಿತೀರಾ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಈಸ್ ಇಂಟ್ಯಾಂಜಿಬಲ್. ಎಸ್, of course, even you know that. Simple, it is not visible. You can feel, you can like you can just feel it. You cannot see, you can either touch. No, ಟಚ್ ಮಾಡೋಕ್ಕೆ ಸಾಧ್ಯ ಇಲ್ಲ, ನೋಡೋಕ್ಕೂ ಸಾಧ್ಯ ಇಲ್ಲ, ಸ್ಟೋರ್ ಮಾಡೋಕ್ಕೂ ಸಾಧ್ಯ ಇಲ್ಲ. ಬಟ್ ಯು ಕ್ಯಾನ್ ಫೀಲ್, ನೀವು ಫೀಲ್ ಮಾಡ್ಬೋದು ಸರ್ವೀಸ್ನ. ಓಕೆನಾ? ಇಂಟ್ಯಾಂಜಿಬಲ್, ನಾಟ್ ವಿಸಿಬಲ್ ಅಂತ ಅರ್ಥ. ಇನ್ಸೆಪರೇಬಲ್ ಇನ್ ದ ಸೆನ್ಸ್, ಸಿ ಪ್ರಾಡಕ್ಟು ಮತ್ತು ಪ್ರಾಡಕ್ಟ್ ಪ್ರೊಡ್ಯೂಸರ್ ಅಂತ ಅಂದ್ಕೊಳ್ಳಿ. ನಾನು ಸೋಪ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀನಿ, ಸೋಪ್ ಪ್ರೊಡ್ಯೂಸರ್ ನಾನು. ಓಕೆನಾ? ಸೋಪ್ ಅನ್ನೋದೊಂದು ಪ್ರಾಡಕ್ಟು,
ಸೋಪ್ ಪ್ರೊಡ್ಯೂಸರ್ನ ಮತ್ತು ಸೋಪ್ನ ಸಪ್ರೇಟ್ ಮಾಡ್ಬೋದು. ಇಟ್ಸ್ ನಾಟ್ ಅ ಬಿಗ್ ಟಾಸ್ಕ್. ಇಫ್ ಸೊ ಐ ಡೂ ರೆಂಡರ್ ಸರ್ವಿಸ್. ಅಂದರೆ ಸೋಪು ಮತ್ತು ಸೋಪ್ ಪ್ರೊಡ್ಯೂಸರ್ನ ಸಪ್ರೇಟ್ ಮಾಡಿದ್ರೂ ಪರವಾಗಿಲ್ಲ, ಸೋಪ್ ಇರುತ್ತೆ ಅಲ್ವಾ. ಕಮ್ ಟು ದ ಸರ್ವಿಸ್ ಪಾಯಿಂಟ್ ಆಫ್ ವ್ಯೂ ಇಂದ ಬನ್ನಿ. ನಾನು ನಿಮಗೆ ಸರ್ವಿಸ್ ಕೊಡ್ತಾ ಇದ್ದೀನಿ, ನಾನಿದ್ರೇ ನಿಮಗೆ ಸರ್ವೀಸು, ನಾನೇ ಇಲ್ಲ ಅಂದರೆ, ಇನ್ ದ ಸೆನ್ಸ್ ಯು ಕೆನ್ ನಾಟ್ ಸಪ್ರೇಟ್ ಸರ್ವಿಸ್ ಫ್ರಮ್ ದ ಸರ್ವಿಸ್ ಪ್ರೊವೈಡರ್. ಇನ್ಸೆಪರೇಬಲ್. ಸರ್ವಿಸ್ ಪ್ರೊವೈಡರ್ ಇದ್ರೇ ಸರ್ವೀಸು, ಅವನೇ ಇಲ್ಲ ಅಂದರೆ ಸರ್ವೀಸ್ ಇರಲ್ಲ. ಬಟ್ ಪ್ರಾಡಕ್ಟು ಹಾಗಾಗಲ್ಲ, isn't it? So heterogeneous in the sense, ಕೀಪ್ ಇನ್ ಮೈಂಡ್, ಇವತ್ತು ನಾನು ಸರ್ವಿಸ್ ಪಾಠ ಮಾಡ್ತಾ ಇದ್ದೀನಿ, ನಾಳೆ ಬಂದು ಇದೇ ಪಾಠ ಮಾಡಿ ಅಂತ ಹೇಳಿದರೆ ಮಾಡ್ತೀನಿ, ಮಾಡಲ್ಲ ಅಂತ ಅಲ್ಲ. ಬಟ್ ಇವತ್ತು ಹೇಗೆ ಮಾಡಿದ್ನೋ ಅದೇ ಥರ ನಾಳೆ ಮಾಡೋಕ್ಕೆ ಸಾಧ್ಯನಾ? ನೋ. ಹೆಟರೋಜೀನಿಯಸ್ ಇನ್ ದ ಸೆನ್ಸ್ ಸಿಮಿಲರ್ ಇರಲ್ಲ. ಫಾರ್ ಎಕ್ಸಾಂಪಲ್, ಪೆನ್ಸಿಲ್ ತೊಗೊಳ್ಳಿ, ಅಪ್ಸರಾ ಪೆನ್ಸಿಲ್ಲು 5 ರೂಪೀಸ್ದೋ 10 ರೂಪೀಸೋ ಒಂದು ಯಾವುದಾದ್ರೂ ಒಂದು ತೊಗೊಳ್ಳಿ. ಅದೇ ಕಾಸ್ಟಿಂದು 10 ರೂಪೀಸಿಂದ ಒಂದು ಅಪ್ಸರಾ ಪೆನ್ಸಿಲ್ ತೊಗೊಳ್ಳಿ, ಅದೇ 10 ರೂಪೀಸಿಂದು ಒಂದು 10 ತೊಗೊಳ್ಳಿ. ಆ 10 ಕೂಡ ಸೈಜ್ ಆಗಲಿ, ಹೈಟ್ ಆಗಲಿ, ಕವರ್ ಆಗಲಿ, ಥಿಕ್ನೆಸ್ ಇರಲಿ, ಈವನ್ ಪ್ರೈಸ್ ಪ್ರತಿಯೊಂದು ಸಿಮಿಲರ್ ಇರುತ್ತಾ? ಅದೇ ಸರ್ವೀಸಿಗೆ ಬನ್ನಿ. ನಿಮ್ಮ ತಾಯಿ ಇವತ್ತು ಅಡುಗೆ ಮಾಡ್ತಾರೆ, ಬಿಸಿಬೇಳೆಬಾತ್ ಮಾಡಿದ್ದಾರೆ ಅಂತ ಅಂದ್ಕೊಳ್ಳಿ. ನಾಳೆನೇ ನಿಮ್ಮ ತಾಯಿ ಬಿಸಿಬೇಳೆಬಾತ್ ಮಾಡಿದ್ರು ಅಂತ ಅಂದ್ಕೊಳ್ಳಿ. ಏನೋ ಒಂದು ಸ್ವಲ್ಪ ಚೇಂಜಸ್ ಇರುತ್ತಾ? ಡೋಂಟ್ ಯು ಥಿಂಕ್? ಎಸ್, isn't it? Why? Because service is heterogeneous and it's in the hands of human beings. ಸರ್ವೀಸ್ ಅನ್ನೋದು ಒಬ್ಬ ಮನುಷ್ಯನ ಕೈಯಲ್ಲಿದೆ. ಹೌದು, ಈವನ್ ಐ ಅಗ್ರಿ, ಪ್ರಾಡಕ್ಟ್ ಕೂಡ. ಬಟ್ ಸಮ್ಟೈಮ್ಸ್ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ವಿಲ್ ಬಿ most of the time accompanied by the machinery, isn't it? ಸರ್ವೀಸು ಇವತ್ತು ನಾನು ಹೇಗೆ ಮಾಡ್ತೀನಿ, ನಾಳೆ ಹಾಗೆ ಮಾಡೋಕ್ಕಾಗಲ್ಲ. ಯಾಕಂದರೆ ನಾನೊಬ್ಬ ಮನುಷ್ಯ ಅಲ್ವಾ, ನನಗೂ ಫೀಲಿಂಗ್ಸ್ ಇರುತ್ತೆ, ನನಗೂ ಬೋರ್ಡಮ್ ಆಗುತ್ತೆ, ನನಗೂ ಪೇಷನ್ಸ್ ಎಲ್ಲ ಇದೆ, ನನಗೂ ನನ್ನದೇ ಆದ ಫ್ಯಾಮಿಲಿ ಇರುತ್ತೆ, isn't it? ಸೊ ನಾನು ಇವತ್ತು ಮಾಡಿರೋ ಸರ್ವೀಸು, ಇವತ್ತು ಕೊಡೋ ಸರ್ವೀಸು, ನಾಳೆ ಇದೇ ಸರ್ವಿಸ್ ಕೊಡಿ ಅಂದರೆ ಇಟ್ಸ್ ಹಾರ್ಡ್ ಟು ಗಿವ್ ದ ಪರ್ಟಿಕ್ಯುಲರ್ ಸಿಮಿಲರ್ ಸರ್ವಿಸ್.